ಎಲ್ರಿಗೂ ಸ್ವಾಗತ. ಚೈತ್ರ ನವರಾತ್ರಿಯ ಕೊನೆಯ ದಿನ ಅಂದರೆ ಏಪ್ರಿಲ್ 17ರಂದು ರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಈ ದಿನ ವಿಷ್ಣುವು ರಾಮನ ಅವತಾರ ತಾಳಿದನು ಎಂಬ ನಂಬಿಕೆ ಇದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಜನಿಸಿದನು. ಹಾಗಾಗಿಯೇ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೆಯ ದಿನವನ್ನು ಪವಿತ್ರ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಬಾರಿ ರಾಮನವಮಿಯಂದು ಬಹಳ ಅಪರೂಪದ ಯೋಗ ಕೂಡಿ ಬಂದಿದ್ದು ಜನರಿಗೆ ಶುಭವಾಗಲಿದೆ. ರಾಮನವಮಿ ಪೂಜೆಗೆ ಶುಭ ಸಮಯ. ಪಂಚಾಂಗದ ಪ್ರಕಾರ ಏಪ್ರಿಲ್ 17 ರಾಮನವಮಿಯ ದಿನ ಬೆಳಿಗ್ಗೆ 11:40ರಿಂದ ಮಧ್ಯಾಹ್ನ 1:40 ನಡುವೆ ಅಭಿಜಿತ್ ಮುಹೂರ್ತವಿದೆ. ಈ ಮಧ್ಯೆ ರಾಮನ ಜನ್ಮೋತ್ಸವವನ್ನು ಆಚರಿಸಿ ಭಗವಾನ್ ರಾಮಲಲ್ಲಾನ ಪೂಜೆ ಮಾಡಿ. ಈ ದಿನ ಮನೆ ನಿರ್ಮಾಣ ಅಥವಾ ಉದ್ಘಾಟನೆ, ಅಂಗಡಿ ಉದ್ಘಾಟನೆ, ಕಾರ್ಖಾನೆಯ ಪೂಜೆ, ಅಂಗಡಿ ಪೂಜೆಯಂತಹ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದಾಗಿದೆ. ರಾಮನವಮಿ ಪೂಜಾ ಸಾಮಗ್ರಿಗಳು. ಪೂಜೆಯಲ್ಲಿ ಶ್ರೀಗಂಧ, ತುಳಸಿ, ಅಕ್ಷತೆ, ಕರ್ಪೂರ, ಹೂವು, ಹಾರ, ಕುಂಕುಮವನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ಶ್ರೀರಾಮನ ಹಿತ್ತಾಳೆ ಅಥವಾ ಬೆಳ್ಳಿಯ ವಿಗ್ರಹದ ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಅಥವಾ ಗಂಗಾಜಲದ ವ್ಯವಸ್ಥೆ ಮಾಡಿಕೊಳ್ಳಿ. ಸಿಹಿ ತಿಂಡಿ, ಹಳದಿ ಬಟ್ಟೆ, ಧೂಪದ್ರವ್ಯ, ದೀಪ, ಸುಂದರಕಾಂಡ ಅಥವಾ ರಾಮಾಯಣ ಪುಸ್ತಕ, ವೀಳ್ಯದೆಲೆ, ಲವಂಗ, ಏಲಕ್ಕಿ ಎಲ್ಲವೂ ಪೂಜೆಗೆ ಬೇಕಾಗುತ್ತದೆ. ರಾಮನವಮಿಯ ಪೂಜಾ ವಿಧಾನ. ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತಾಮ್ರದ ಪಾತ್ರೆಯಲ್ಲಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಭಗವಾನ್ ರಾಮನ ದರ್ಶನ ಪಡೆದ ನಂತರ ಮನೆಗೆ ಬಂದು ಮನೆಯಲ್ಲಿ ದೇವರನ್ನು ಅಲಂಕರಿಸಿ ಗಣೇಶನಿಗೆ ಮೊದಲೇ ಪೂಜೆ ಮಾಡಿ ನಂತರ ಶ್ರೀರಾಮನನ್ನು ಪೂಜಿಸಿರಿ. ದೇವರಿಗೆ ಹಾಲು ಮತ್ತು ಮೊಸರನ್ನು ಬೆರೆಸಿ ಅಭಿಷೇಕ ಮಾಡಿ ಬಳಿಕ ವಿವಿಧ ರೀತಿಯ ಹೂವುಗಳಿಂದ ಮೂರ್ತಿಯನ್ನು ಅಲಂಕರಿಸಿ ರಾಮನಾಮವನ್ನು 108 ಬಾರಿ ಪಠಿಸಿ. ಇದರ ನಂತರ ಆರತಿ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.